ನಮಸ್ಕಾರ ಸ್ನೇಹಿತರೆ, VSS ಕುಣಿಗಲ್ ಟಿವಿಯಿಂದ ಇವತ್ತು ಇಪ್ಪಾಡಿ ಗ್ರಾಮ ಪಂಚಾಯತಿಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಪಂಚಾಯತಿ PDO ಆಗಲಿ ಯಾವ ಒಬ್ಬ ಅಟೆಂಡ್ರು ಕೂಡ ಇಲ್ಲ, ಕಂಪ್ಯೂಟರ್ ಆಪ್ರೇಟರ್ ಇಲ್ಲ, ಯಾರೂ ಕೂಡ ಇವತ್ತು ಇಲ್ಲಿ ಬಂದಿಲ್ಲ. 11 ಗಂಟೆ ಟೈಮ್ ಆಗಿದೆ, ಆದ್ರೂ ಕೂಡ ಇದು ಪಂಚಾಯತಿ ಬಾಗಿಲು ಕೂಡ ತೆಗ್ದಿಲ್ಲ. ಇಲ್ಲಿ ಒಬ್ಬರು ವಾಟರ್ ಮ್ಯಾನ್ ಅವರೇ. ಸರ್ ನಮಸ್ಕಾರ, ಎಲ್ಲೋಗಿದ್ದಾರೆಲ್ಲ? ಬೀಗ ಯಾಕೆ ಹಾಕಿರೋದು ಪಂಚಾಯತಿ? ಅದೇ ಅವರು ಕರೆದು ಅಂತ ಈಗ ಹಾಕೊಂಡು ಹೋದ. ಏನಂತ ಏನಾದ್ರು ಮೆಮೊ ಕೊಟ್ಟವ್ರಾ? ಅದೇ ನನಗೆ ಗೊತ್ತಿಲ್ಲ. ಯಾರು ಪಂಚಾಯತಿಲಿ ಕುತ್ಕೋಬಾರ್ದು ಅಂತ ಏನಾದರೂ ಇದೆಯಾ? ಏನೂ ಇಲ್ಲ. ಸರ್ ನಮಸ್ಕಾರ, ನೀವೆಂತಕ್ಕೆ ಬಂದಿದ್ದೀರಾ? ನಾವು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ. ಯಾಕೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ನೀವು ಇಲ್ಲಿ? ನಾವು ಅದೇ ಸುಮಾರು ಒಂದು 3/4 ಗಂಟೆಯಿಂದ ಕಾಯ್ತಾ ಇದ್ದೀವಿ. 3/4 ಗಂಟೆಯಿಂದ ಕಾಯ್ತಾ ಇದ್ದೀರಾ? ಪಂಚಾಯತಿ ಬಾಗ್ಲೇ ತೆಗ್ದಿಲ್ವಲ್ಲ? ಏನಾದರೂ ಮಾಹಿತಿ ಕೊಟ್ಟವ್ರ ಯಾರಿಗಾದ್ರೂ? ಗೊತ್ತಿಲ್ಲ, ಎಲ್ಲೋಗೋರೆ ಅಂತ ನಿಮಗೂ ಮಾಹಿತಿ ಇಲ್ಲ. ಗೊತ್ತಿಲ್ಲ. ಈಗ ಬಂದು ಇಲ್ಲಿ ನೀವು ಏನಾದರೂ ಕಾರ್ಯಕ್ರಮ ಇದ್ದರೆ ಏನಾದ್ರು ಇದ್ರೂ ಕೂಡ ನಿಮ್ಗೆ ಮಾಹಿತಿ ಕೊಡ್ತಾವ್ರ? ಗ್ರಾಮ ಸಭೆಗಳಿಗೆ ಏನಕ್ಕೂ ಯಾವುದಕ್ಕೂ ಇಲ್ಲ. ಆದ್ರೂ ಇಲ್ಲಿ ಇಪ್ಪಾಡಿ ಗ್ರಾಮ ಪಂಚಾಯತಿ ಬಾಗ್ಲಾಕಿದೆ. ಇದು ಇವಾಗ ಗಮನಕ್ಕೆ ಬಂದಿಲ್ವಾ? ಇಲ್ಲ, ಬಂದೇ ಇಲ್ಲ. ಇಲ್ಲಿ ವಾಟರ್ ಮ್ಯಾನ್ಗಳು ಯಾರು ಇಲ್ವಾ? ಒಬ್ರು ಮಾತ್ರ ವಾಟರ್ ಮ್ಯಾನ್ ಅವ್ರು ಇಲ್ಲಿ. ರಿಟೈರ್ಡ್ ಆಗೈತಲ್ಲ. ಯಾರಿಗೆ? ಇಲ್ಲ, ಆದ್ರೂ ಚಾರ್ಜ್ ಅಲ್ಲಿ ಅವರಲ್ಲ. ಈಗ ನೋಡ್ತಾವ್ರೆ ಚಾರ್ಜ್ ಅಲ್ಲಿ ಅವರೇ, ಬಟ್ ಅವ್ರು ಪಾಪ ಪಂಚಾಯತಿ ಅವರೇ, ಯಾರು ಇಲ್ಲ. ಇಲ್ಲಿ PDO ಇಲ್ಲ, ಕಂಪ್ಯೂಟರ್ ಆಪರೇಟರ್ ಇಲ್ಲ. ಇಲ್ಲಿ ಬಾಗ್ಲ ಹಾಕೋರೆ ಸಂಪೂರ್ಣವಾಗಿ. ಇಪ್ಪಾಡಿ ಗ್ರಾಮ ಪಂಚಾಯತಿನಲ್ಲಿ ಇದನ್ನ ಇಒ ಅವರು ಗಮನ ಹರಿಸಿ ಇವ್ರು ಯಾವ ರೀತಿಯಲ್ಲಿ ಬಗೆಹರಿಸ್ತೀರಾ. 11:30 ಆದ್ರೂ ಕೂಡ ಇಲ್ಲಿ ಪಂಚಾಯತಿ ಓಪನ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಸೆಕ್ರೆಟರಿ ಯಾರು? ಮಂಜುನಾಥ್ ಅಂತನಾ? ಸರಿ, PDO ಮಂಜುನಾಥ್. ಸೆಕ್ರೆಟರಿ ಇಲ್ವಾ? ಸೆಕ್ರೆಟರಿ ಅವರೇ. ಬಿಲ್ ಕಲೆಕ್ಟರ್ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲ. ಈ ಪಂಚಾಯತಿನೇ ಓಪನ್ ಇಲ್ಲ ಇಲ್ಲಿ. ನಿಮ್ಮ ಲೆಕ್ಕಾಚಾರ ಇವಾಗ 11 ಗಂಟೆ ಆದ್ರೂ. ಸರಿ, ಇದು ಇಒ ಅವ್ರಿಗೆ ಯಾವ ರೀತಿ ಮನವಿ ಕೊಡ್ತೀರಾ ನೀವು? ಏನು ಲೆಟರ್ ಅದು? ನಾವು ಮನವಿ ಕೊಡ್ತಾ ಇರೋದು ಅಂದರೆ, ಪಂಚಾಯತಿಯಿಂದ ಯಾವ್ಯಾವ ಕಾರ್ಯಕ್ರಮ, ಎಲ್ಲೆಲ್ಲಿ ರೋಡ್ ಆಗಲಿ, ಮನೆ ಆಗಿರಲಿ, ಚೆಕ್ ಡ್ಯಾಮ್ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ, ಅವನ್ನ ನಾವು ಒಂದು ಇದನ್ನು ತೊಗೋಬೇಕಾಗಿತ್ತು, ಕಾಪಿನ. ಅದಕ್ಕೆ ನಕಲು ಕಾಪಿನ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಸರಿ ಇವ್ರೆ, ಇದು ಇವಾಗ ನಾವು ತಲುಪಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಸ್ನೇಹಿತರೆ ಟೈಮ್ ನೋಡಿ. PDO ವಾಟರ್ ಮ್ಯಾನ್ ಅವರೇ, ಎಲ್ಲಿ ನಿಮ್ಮ ಪಂಚಾಯತಿಯವರು? ಪಂಚಾಯತಿಯವರು ಅದೇನೋ ಫೋರ್ಸ್ ಅದಂತ ಇವತ್ತು 14. ಯಾರ್ದು ಫೋರ್ಸ್ ಇರೋದು? ಎಲ್ಲ ವಾಟರ್ ಮ್ಯಾನ್ಗಳಿಗೆ ಫೋರ್ಸ್ ಮಾಡಕ್ತಾರಾ? ಅದೇನು ನನಗೆ ಗೊತ್ತಿಲ್ಲ. ವಾಟರ್ ಮ್ಯಾನ್ಗೆ ಫೋರ್ಸ್ ಮಾಡಕ್ತಾರಾ ಇಲ್ಲ PDOಗೆ ಏನಾದರೂ ಪೋಸ್ಟ್ ಇದೆಯಾ ನಿಮಗೆ? ನನಗೇನು ಅದು ಗೊತ್ತಿಲ್ಲಪ್ಪ ದೇವರಾಣಿ. ಒಂದು ಫೋನ್ ಮಾಡಿ ಅವ್ರಿಗೆ. PDOರ್ಗಾ? PDOದವ್ರಿಗೆ ಮಾಡಿ. ಸರ್, ಎಷ್ಟು ದಿವಸದಿಂದ ನೀವು ಅರ್ಜಿ ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ? ನಾವು ಆಗಲೇ ಬಂದಿದ್ದು 2-3 ದಿನ. ಈಗ ನಾಳೆ ಮಾತಾಡ್ತಾವ್ರೆ. ಕೇಳಿ, ಯಾಕೆ ಪಂಚಾಯತಿ ಯಾಕೆ ಕ್ಲೋಸ್ ಮಾಡೋರು ಕೇಳಿ. ಅಂದ್ಬಿಟ್ಟು ಇವ್ರು ಯಾರೋ ಇದು ಫೋಟೋ ಇದು ಮಾಡ್ಕೋತಾರಪ್ಪ, ಮೊಬೈಲ್ ಕ್ಯಾಮ್ರಾನ. ಓಪನ್ನೇ ಇಲ್ವಲ್ಲ ಪಂಚಾಯತಿ? 11 ಗಂಟೆ ಆಗೈತೆ. ಕೊಡಿ ಇಲ್ಲಿ. ಇಲ್ಲಿ ನಾನು ಹೇಳಿದೆ ಫೋರ್ಸದಂತೆ ಹೋದವ್ರೆ ಇಲ್ಲಿ. ಕೇಳಿ, ಏನು ಪ್ರಾಬ್ಲಮ್ ಹೇಳಿ ನಿಮ್ಮದು. ನಮಗೆ ಈ ಪಂಚಾಯತಿಲಿ ರೋಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಚೆಕ್ ಡ್ಯಾಮ್ ಆಗಿರ್ಬೋದು, ಇನ್ನೊಂದು ಆ ಮನೆ ಗ್ರಾಂಟ್ ಒಂದು ಸರ್ಟಿಫಿಕೇಟು ನಕಲು ಕಾಪಿಯನ್ನು ಕೇಳೋಕ್ಕೆ ನಾನು ಬಂದಿದ್ದೀನಿ. ಅದಕ್ಕೋಸ್ಕರ ಒಂದು ಅರ್ಜಿ ಕೊಟ್ಬಿಟ್ಟು ಹೋಗೋಣ, ಅವ್ರು ಯಾವಾಗ ಕೊಡ್ತಾರೆ ಅಂದ್ಬಿಟ್ಟು ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅವರು ವಾಟರ್ ಮೇನ್ ಆಗಲಿ, ಇನ್ನೊಬ್ರಾಗಿರಲಿ, ಯಾರೂ ಬಂದಿಲ್ಲ ಇಲ್ಲಿ. ಪಂಚಾಯತಿ ಓಪನ್ನೇ ಇಲ್ಲ ಬೆಳಿಗ್ಗೆಯಿಂದನೂ. ಓಪನ್ನೇ ಇಲ್ಲ. ಈಗ ಆಲ್ರೆಡಿ 11:30 ಟೈಮು, ಆದ್ರೂ ಪಂಚಾಯತಿ ಓಪನ್ ಮಾಡಿಲ್ಲ. ಅದಕ್ಕೋಸ್ಕರ ಇದು ಯಾವ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ತಾವ್ರೆ? ಯಾವ ಉದ್ದೇಶ ಅಂದರೆ, ಜನಗಳನ್ನೇನಾದರೂ ತಿರ್ಚುವಂಥ ಕೆಲಸನ? ಮನೆ ಹಾಕಿದ್ರು ಗ್ರಾಂಟ, ಬೇರೆಯವ್ರಿಗೆ ಕಿತ್ತಿ ಕೊಟ್ಬಿಟ್ಟವ್ರೆ. ಅದಕ್ಕೆ ಕೋರ್ಟಲ್ಲಿ ಅದೇ ಅಂತ ಹೇಳ್ತಾವ್ರೆ. ಕೋರ್ಟಲ್ಲಿ ನನ್ನೊಬ್ಬದ್ದೇ ಇದೆಯಾ ಇಲ್ಲ ಬೇರೆಯವ್ರದ್ದು ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇದು ಏನು ಅನ್ನೋದು ನನಗೆ ಗೊತ್ತಿಲ್ಲ ಮಾಹಿತಿ. ಅದ್ಯಾರು ಏನು ಮಾಡೋರು ಅನ್ನೋದು. ಈಗ ನಾನು ಕಾಪಿ ತೊಗೊಳಕ್ಕೆ ಬಂದಿದ್ದೀನಿ. ಕಾಪಿ ತೊಗೊಳಕ್ಕೆ ನೀವು ಬಂದಿದ್ದೀರಾ? ನೀವು ಬಂದು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾಳೆ ಸುಮಾರು 3/4 ಗಂಟೆಯಿಂದ ಕಾಯ್ತಾ ಇದ್ದೀನಿ. 3/4 ಗಂಟೆಯಿಂದ ಕಾಯ್ತಾ ಇದ್ದೀರಾ? ಪಂಚಾಯತಿ ಓಪನ್ ಇಲ್ಲ, PDO ಇಲ್ಲ, ಯಾವುದೇ ಸಿಬ್ಬಂದಿ ವರ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಡೈಲಿ ಇದೇ ಥರನಾ? ಹೌದು. ಇವತ್ತು ಜಾಸ್ತಿ ಇದು ಮಾಡ್ತಾ ಇರೋದು. ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಏನು ಇವತ್ತು ನೀವು ಅರ್ಜಿ ಕೊಡಕ್ಕೆ ಬಂದಿದ್ದೀರಿ ಅಂತ ಗೊತ್ತಾಗಿ ಬಂದಿದ್ದೀನಿ. ಗೊತ್ತಾಗಿ ಇವತ್ತು ನಿಮ್ಮ ಡೈವರ್ಟ್ ಮಾಡ್ತಾವ್ರೆ. ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ. ಸರಿ ಇವ್ರೆ, ಆಯ್ತು. PDO ಇಂದ ನಾವು ಇವಾಗ ಮಾಹಿತಿ ತಲುಪಿಸ್ತೀವಿ. ಇದು ಯಾವ ರೀತಿ ಕ್ರಮ ತಗೋತಾರೆ ನೋಡೋಣ. ಮುಂದಿನ ಕ್ರಮ ಯಾವ ರೀತಿ ಇರುತ್ತೆ, ಇದು ಇಒ ಅವರು ಸಂಪೂರ್ಣವಾಗಿ ಇದನ್ನು ಜವಾಬ್ದಾರಿನ ಯಾವ ಥರ ವಹಿಸ್ತಾರೆ ವಿಚಾರ ಮಾಡಿ ನಾವು ನಿಮಗೆ ತಿಳಿಸ್ತೀವಿ.